ಮತ್ತು ಬಿಜೆಪಿಯ ನಡುವೆ ಈ ಕಾಲ್ ತುಳಿತ ಕದನ ಹೊಸ ರೀತಿಯ ಚರ್ಚೆ ಆಯಾಮಗಳಿಗೆ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಪತ್ರವನ್ನ ಬರೆದಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಬರೆದಿರುವಂತದ್ದು ಒಂದು ಪತ್ರ, 3 ಪುಟಗಳ ಬಹಿರಂಗ ಪತ್ರ. 3 ಪುಟಗಳ ಪತ್ರದಲ್ಲಿ ಸರ್ಕಾರದ ವೈಫಲ್ಯಗಳ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ. ಕಾಲ್ ತುಳಿತದ ಘಟನೆಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ವಿಜೇಂದ್ರ ಕಿಡಿಕಾರಿದ್ದಾರೆ. ನೋಡಿ, 3 ಪುಟಗಳ ಪತ್ರವನ್ನ, ಬಹಿರಂಗ ಪತ್ರವನ್ನ ವಿಜೇಂದ್ರ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದಾರೆ. ರಾಜ್ಯದಲ್ಲಿ ಏನಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆ, ಕಾಲ್ ತುಳಿತ ಪ್ರಕರಣ, 11 ಜನ ಅಮಾಯಕರ ಬಲಿ, ಸರ್ಕಾರದ ನಿರ್ಲಕ್ಷ್ಯ, ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಬರೆದಿರುವಂತಹ ಪತ್ರ ಇದು. ಸರ್ಕಾರದ ವೈಫಲ್ಯವನ್ನು ವ್ಯಾಪಕವಾಗಿ ಟೀಕಿಸಿರುವಂತದ್ದು. ಈ ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಪತ್ರದಲ್ಲಿ ಏನಿದೆ? ಖಂಡಿತವಾಗ್ಲು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಒಂದು ಬಹಿರಂಗ ಪತ್ರವನ್ನು ಬರೆದಿರತಕ್ಕಂಥದ್ದು. ಇದರಲ್ಲಿ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ, ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಉತ್ತಮ ಹೆಸರನ್ನ ಪಡೆದಿತ್ತು. ಆದ್ರೆ ಈ ಒಂದು ಕಾಲ್ತುಳಿತದಿಂದಾಗಿ ಅತ್ಯಂತ ಕುಖ್ಯಾತಿಗೆ ಒಳಗಾಗಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ತನ್ನದೇ ಆದಂತಹ ಇತಿಹಾಸ ಇತ್ತು. ಆದ್ರೆ ಆ ಇತಿಹಾಸಕ್ಕೆ ಕಳಂಕವನ್ನ ತರುವಂತ ಕೆಲಸವನ್ನ ತಾವು ಮಾಡಿದ್ರಿ ಅನ್ನುವಂತ ಆಕ್ರೋಶವನ್ನ ನೇರವಾಗಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ. ಅನಂತರ ಒಂದಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಏನಿದೆ, ಇದು ಮಾತ್ರ ನಮ್ಮ ಕಾರ್ಯಕ್ರಮ. ಕಾಲ್ತುಳಿತ ಆಗಿರ್ತಕ್ಕಂಥ ಚಿನ್ನಸ್ವಾಮಿ ಕಾರ್ಯಕ್ರಮ ಏನಿದೆ, ಅದು ನಮ್ಮದಲ್ಲ ಅನ್ನುವಂತ ತಮ್ಮ ಹೇಳಿಕೆ ಏನಿದೆ, ಇದು ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಹೇಳುವಂತ ಮಾತು ಅಲ್ಲ. ಸೊ ಯಾವುದೇ ರೀತಿಯಾದಂತಹ ಹೊಣೆ ಆದ್ರೂ ನೀವೇ ಕಾರಣ ಅನ್ನುವಂಥದ್ದನ್ನ ಒಪ್ಕೋಬೇಕು ಅನ್ನುವಂತ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಇದರ ಜೊತೆಗೆ ಪೊಲೀಸರು ಈ ಕಾರ್ಯಕ್ರಮವನ್ನ ನಡೆಸಬಾರದು ಅನ್ನುವಂತ ವರದಿಯನ್ನು ಕೊಟ್ಟ ಬಳಿಕವೂ ಕೂಡ ತಾವು ನಿರ್ಲಕ್ಷ್ಯವನ್ನ ಮಾಡಿ ಆ ವರದಿಯನ್ನ ಅಥವಾ ಅವರ ಒಂದು ಸಲಹೆಯನ್ನ ಪಡೆಯದೆ ಆನಂತರ ಕಾಲ್ತುಳಿತಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಪೊಲೀಸರನ್ನೇ ಹೊಣೆಯನ್ನಾಗಿ ಮಾಡಿ ಅವರನ್ನ ಅಮಾನತು ಮಾಡುವಂತದ್ದು ನಿಮ್ಮ ಒಂದು ಘನತೆಗೆ ತಕ್ಕದಾದಂತದ್ದು ಅಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಿರಂಗ ಪತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಇಡೀ ಘಟನೆಗೆ ಮುಖ್ಯಮಂತ್ರಿಗಳಾಗಿ ತಾವು, ಉಪಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್, ಹಾಗೆ ಗೃಹ ಸಚಿವರಾಗಿ ಪರಮೇಶ್ವರ್ ಇದಕ್ಕೆ ನೇರ ಹೊಣೆ. ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳಿದ್ದಾರೆ, ನಿಜಲಿಂಗಪ್ಪ ಅವರಿಂದ ಹಿಡಿದು ದೇವರಾಜ ಅರಸು ಮತ್ತು ಯಡಿಯೂರಪ್ಪನವರೆಗೂ ಕೂಡ ಅನೇಕರು ಜನಮಾನಸದ ಜೊತೆಯಲ್ಲಿ ಬೆರೆತು ಹೋಗಿದ್ದಾರೆ. ಅಂತ ನಾಯಕರ ಜೊತೆಯಲ್ಲಿ ನಿಮ್ಮ ಈ ರೀತಿಯಾದಂತಹ ವರ್ತನೆ ಸರಿಯಾದದ್ದಲ್ಲ. ನಿಮಗೆ ಅನೇಕ ವರ್ಷಗಳ ಆಡಳಿತದ ಅನುಭವ ಇದೆ. ಇಂಥ ಆಡಳಿತದ ಅನುಭವವನ್ನ ನೀವು ಈ ರೀತಿಯಾಗಿ ಕೆಟ್ಟದಾಗಿ ಬಳಸ್ಕೊತಾ ಇದ್ದೀರಿ ಅನ್ನುವಂತ ಒಂದು ರೀತಿಯಾದಂತಹ ಬಹಿರಂಗವಾಗಿ ಕಾಂಗ್ರೆಸ್ನ ಒಂದು ನಡೆಗೆ ಬಹಳಷ್ಟು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿರತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಚಂದ್ರಶೇಖರ್. ಮತ್ತು ಬಿಜೆಪಿಯ ನಡುವೆ ಈ ಕಾಲ್ ತುಳಿತ ಕದನ ಹೊಸ ರೀತಿಯ ಚರ್ಚೆ ಆಯಾಮಗಳಿಗೆ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಪತ್ರವನ್ನ ಬರೆದಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಬರೆದಿರುವಂತದ್ದು ಒಂದು ಪತ್ರ, 3 ಪುಟಗಳ ಬಹಿರಂಗ ಪತ್ರ. 3 ಪುಟಗಳ ಪತ್ರದಲ್ಲಿ ಸರ್ಕಾರದ ವೈಫಲ್ಯಗಳ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ. ಕಾಲ್ ತುಳಿತದ ಘಟನೆಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ವಿಜೇಂದ್ರ ಕಿಡಿಕಾರಿದ್ದಾರೆ. ನೋಡಿ, 3 ಪುಟಗಳ ಪತ್ರವನ್ನ, ಬಹಿರಂಗ ಪತ್ರವನ್ನ ವಿಜೇಂದ್ರ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದಾರೆ. ರಾಜ್ಯದಲ್ಲಿ ಏನಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆ, ಕಾಲ್ ತುಳಿತ ಪ್ರಕರಣ, 11 ಜನ ಅಮಾಯಕರ ಬಲಿ, ಸರ್ಕಾರದ ನಿರ್ಲಕ್ಷ್ಯ, ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಬರೆದಿರುವಂತಹ ಪತ್ರ ಇದು. ಸರ್ಕಾರದ ವೈಫಲ್ಯವನ್ನು ವ್ಯಾಪಕವಾಗಿ ಟೀಕಿಸಿರುವಂತದ್ದು. ಈ ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಪತ್ರದಲ್ಲಿ ಏನಿದೆ?
ಖಂಡಿತವಾಗ್ಲು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಒಂದು ಬಹಿರಂಗ ಪತ್ರವನ್ನು ಬರೆದಿರತಕ್ಕಂಥದ್ದು. ಇದರಲ್ಲಿ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಉತ್ತಮ ಹೆಸರನ್ನ ಪಡೆದಿತ್ತು. ಆದ್ರೆ ಈ ಒಂದು ಕಾಲ್ತುಳಿತದಿಂದಾಗಿ ಅತ್ಯಂತ ಕುಖ್ಯಾತಿಗೆ ಒಳಗಾಗಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ತನ್ನದೇ ಆದಂತಹ ಇತಿಹಾಸ ಇತ್ತು. ಆದ್ರೆ ಆ ಇತಿಹಾಸಕ್ಕೆ ಕಳಂಕವನ್ನ ತರುವಂತ ಕೆಲಸವನ್ನ ತಾವು ಮಾಡಿದ್ರಿ ಅನ್ನುವಂತ ಆಕ್ರೋಶವನ್ನ ನೇರವಾಗಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ. ಅನಂತರ ಒಂದಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಏನಿದೆ ಇದು ಮಾತ್ರ ನಮ್ಮ ಕಾರ್ಯಕ್ರಮ, ಕಾಲ್ತುಳಿತ ಆಗಿರ್ತಕ್ಕಂಥ ಚಿನ್ನಸ್ವಾಮಿ ಕಾರ್ಯಕ್ರಮ ಏನಿದೆ ಅದು ನಮ್ಮದಲ್ಲ ಅನ್ನುವಂತ ತಮ್ಮ ಹೇಳಿಕೆ ಏನಿದೆ ಇದು ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಹೇಳುವಂತ ಮಾತು ಅಲ್ಲ. ಸೊ ಯಾವುದೇ ರೀತಿಯಾದಂತಹ ಹೊಣೆ ಆದ್ರೂ ನೀವೇ ಕಾರಣ ಅನ್ನುವಂಥದ್ದನ್ನ ಒಪ್ಕೋಬೇಕು ಅನ್ನುವಂತ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಇದರ ಜೊತೆಗೆ ಪೊಲೀಸರು ಈ ಕಾರ್ಯಕ್ರಮವನ್ನ ನಡೆಸಬಾರದು ಅನ್ನುವಂತ ವರದಿಯನ್ನು ಕೊಟ್ಟ ಬಳಿಕವೂ ಕೂಡ ತಾವು ನಿರ್ಲಕ್ಷ್ಯವನ್ನ ಮಾಡಿ ಆ ವರದಿಯನ್ನ ಅಥವಾ ಅವರ ಒಂದು ಸಲಹೆಯನ್ನ ಪಡೆಯದೆ ಆನಂತರ ಕಾಲ್ತುಳಿತಕ್ಕೆ ಒಳಗಾದಂತ ಸಂದರ್ಭದಲ್ಲಿ ಪೊಲೀಸರನ್ನೇ ಹೊಣೆಯನ್ನಾಗಿ ಮಾಡಿ ಅವರನ್ನ ಅಮಾನತು ಮಾಡುವಂತದ್ದು ನಿಮ್ಮ ಒಂದು ಘನತೆಗೆ ತಕ್ಕದಾದಂತದ್ದು ಅಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಿರಂಗ ಪತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಇಡೀ ಘಟನೆಗೆ ಮುಖ್ಯಮಂತ್ರಿಗಳಾಗಿ ತಾವು, ಉಪಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್, ಹಾಗೆ ಗೃಹ ಸಚಿವರಾಗಿ ಪರಮೇಶ್ವರ್ ಇದಕ್ಕೆ ನೇರ ಹೊಣೆ. ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳಿದ್ದಾರೆ, ನಿಜಲಿಂಗಪ್ಪ ಅವರಿಂದ ಹಿಡಿದು ದೇವರಾಜ ಅರಸು ಮತ್ತು ಯಡಿಯೂರಪ್ಪನವರೆಗೂ ಕೂಡ ಅನೇಕರು ಜನಮಾನಸದ ಜೊತೆಯಲ್ಲಿ ಬೆರೆತು ಹೋಗಿದ್ದಾರೆ. ಅಂತ ನಾಯಕರ ಜೊತೆಯಲ್ಲಿ ನಿಮ್ಮ ಈ ರೀತಿಯಾದಂತಹ ವರ್ತನೆ ಸರಿಯಾದದ್ದಲ್ಲ. ನಿಮಗೆ ಅನೇಕ ವರ್ಷಗಳ ಆಡಳಿತದ ಅನುಭವ ಇದೆ. ಇಂಥ ಆಡಳಿತದ ಅನುಭವವನ್ನ ನೀವು ಈ ರೀತಿಯಾಗಿ ಕೆಟ್ಟದಾಗಿ ಬಳಸ್ಕೊತಾ ಇದ್ದೀರಿ ಅನ್ನುವಂತ ಒಂದು ರೀತಿಯಾದಂತಹ ಬಹಿರಂಗವಾಗಿ ಕಾಂಗ್ರೆಸ್ನ ಒಂದು ನಡೆಗೆ ಬಹಳಷ್ಟು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಚಂದ್ರಶೇಖರ್. ಮತ್ತು ಬಿಜೆಪಿಯ ನಡುವೆ ಈ ಕಾಲ್ತುಳಿತ ಕದನ ಹೊಸ ರೀತಿಯ ಚರ್ಚೆ ಆಯಾಮಗಳಿಗೆ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಪತ್ರವನ್ನ ಬರೆದಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಬರೆದಿರುವಂತದ್ದು ಒಂದು ಪತ್ರ, 3 ಪುಟಗಳ ಬಹಿರಂಗ ಪತ್ರ. 3 ಪುಟಗಳ ಪತ್ರದಲ್ಲಿ ಸರ್ಕಾರದ ವೈಫಲ್ಯಗಳ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ. ಕಾಲ್ತುಳಿತದ ಘಟನೆಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ವಿಜೇಂದ್ರ ಕಿಡಿಕಾರಿದ್ದಾರೆ. ನೋಡಿ, 3 ಪುಟಗಳ ಪತ್ರವನ್ನ, ಬಹಿರಂಗ ಪತ್ರವನ್ನ ವಿಜೇಂದ್ರ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದಾರೆ. ರಾಜ್ಯದಲ್ಲಿ ಏನಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆ, ಕಾಲ್ತುಳಿತ ಪ್ರಕರಣ, 11 ಜನ ಅಮಾಯಕರ ಬಲಿ, ಸರ್ಕಾರದ ನಿರ್ಲಕ್ಷ್ಯ, ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಬರೆದಿರುವಂತಹ ಪತ್ರ ಇದು. ಸರ್ಕಾರದ ವೈಫಲ್ಯವನ್ನು ವ್ಯಾಪಕವಾಗಿ ಟೀಕಿಸಿರುವಂತದ್ದು. ಈ ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಪತ್ರದಲ್ಲಿ ಏನಿದೆ? ಖಂಡಿತವಾಗ್ಲು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಒಂದು ಬಹಿರಂಗ ಪತ್ರವನ್ನು ಬರೆದಿರತಕ್ಕಂಥದ್ದು. ಇದರಲ್ಲಿ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಉತ್ತಮ ಹೆಸರನ್ನ ಪಡೆದಿತ್ತು. ಆದ್ರೆ ಈ ಒಂದು ಕಾಲ್ತುಳಿತದಿಂದಾಗಿ ಅತ್ಯಂತ ಕುಖ್ಯಾತಿಗೆ ಒಳಗಾಗಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ತನ್ನದೇ ಆದಂತಹ ಇತಿಹಾಸ ಇತ್ತು. ಆದ್ರೆ ಆ ಇತಿಹಾಸಕ್ಕೆ ಕಳಂಕವನ್ನ ತರುವಂತ ಕೆಲಸವನ್ನ ತಾವು ಮಾಡಿದ್ರಿ ಅನ್ನುವಂತ ಆಕ್ರೋಶವನ್ನ ನೇರವಾಗಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ. ಅನಂತರ ಒಂದಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಏನಿದೆ ಇದು ಮಾತ್ರ ನಮ್ಮ ಕಾರ್ಯಕ್ರಮ, ಕಾಲ್ತುಳಿತ ಆಗಿರ್ತಕ್ಕಂಥ ಚಿನ್ನಸ್ವಾಮಿ ಕಾರ್ಯಕ್ರಮ ಏನಿದೆ ಅದು ನಮ್ಮದಲ್ಲ ಅನ್ನುವಂತ ತಮ್ಮ ಹೇಳಿಕೆ ಏನಿದೆ ಇದು ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಹೇಳುವಂತ ಮಾತು ಅಲ್ಲ. ಸೊ ಯಾವುದೇ ರೀತಿಯಾದಂತಹ ಹೊಣೆ ಆದ್ರೂ ನೀವೇ ಕಾರಣ ಅನ್ನುವಂಥದ್ದನ್ನ ಒಪ್ಕೋಬೇಕು ಅನ್ನುವಂತ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಇದರ ಜೊತೆಗೆ ಪೊಲೀಸರು ಈ ಕಾರ್ಯಕ್ರಮವನ್ನ ನಡೆಸಬಾರದು ಅನ್ನುವಂತ ವರದಿಯನ್ನು ಕೊಟ್ಟ ಬಳಿಕವೂ ಕೂಡ ತಾವು ನಿರ್ಲಕ್ಷ್ಯವನ್ನ ಮಾಡಿ ಆ ವರದಿಯನ್ನ ಅಥವಾ ಅವರ ಒಂದು ಸಲಹೆಯನ್ನ ಪಡೆಯದೆ ಆನಂತರ ಕಾಲ್ತುಳಿತಕ್ಕೆ ಒಳಗಾದಂತ ಸಂದರ್ಭದಲ್ಲಿ ಪೊಲೀಸರನ್ನೇ ಹೊಣೆಯನ್ನಾಗಿ ಮಾಡಿ ಅವರನ್ನ ಅಮಾನತು ಮಾಡುವಂತದ್ದು ನಿಮ್ಮ ಒಂದು ಘನತೆಗೆ ತಕ್ಕದಾದಂತದ್ದು ಅಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಿರಂಗ ಪತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಇಡೀ ಘಟನೆಗೆ ಮುಖ್ಯಮಂತ್ರಿಗಳಾಗಿ ತಾವು, ಉಪಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್, ಹಾಗೆ ಗೃಹ ಸಚಿವರಾಗಿ ಪರಮೇಶ್ವರ್ ಇದಕ್ಕೆ ನೇರ ಹೊಣೆ. ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳಿದ್ದಾರೆ, ನಿಜಲಿಂಗಪ್ಪ ಅವರಿಂದ ಹಿಡಿದು
ದೇವರಾಜ ಅರಸು ಮತ್ತು ಯಡಿಯೂರಪ್ಪನವರೆಗೂ ಕೂಡ ಅನೇಕರು ಜನಮಾನಸದ ಜೊತೆಯಲ್ಲಿ ಬೆರೆತೋಗಿದ್ದಾರೆ. ಅಂತ ನಾಯಕರ ಜೊತೆಯಲ್ಲಿ ನಿಮ್ಮ ಈ ರೀತಿಯಾದಂತಹ ವರ್ತನೆ ಸರಿಯಾದದ್ದಲ್ಲ. ನಿಮ್ಗೆ ಅನೇಕ ವರ್ಷಗಳ ಆಡಳಿತದ ಅನುಭವ ಇದೆ. ಇಂಥ ಆಡಳಿತದ ಅನುಭವವನ್ನ ನೀವು ಈ ರೀತಿಯಾಗಿ ಕೆಟ್ಟದಾಗಿ ಬಳಸ್ಕೊತಾ ಇದ್ದೀರಿ ಅನ್ನುವಂತ ಒಂದು ರೀತಿಯಾದಂತಹ ಬಹಿರಂಗವಾಗಿ ಕಾಂಗ್ರೆಸ್ನ ಒಂದು ನಡೆಗೆ ಬಹಳಷ್ಟು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಚಂದ್ರಶೇಖರ್.